ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹಸಿ ಹುರುಳಿ ಬಸ್ಸಾರು ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹಸಿ ಹುರುಳಿ ಮತ್ತು ಟೊಮೊಟೊ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಒಂದು 4-5 ವಿಸಿಲ್ ಬಿಡಬೇಕು. ವಿಸಿಲ್ಲು ನಾನು ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಕುದೀತಾ ಐತೆ. ಮತ್ತು ನಾನು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಏನು ಬೇಕು ಅಂತ ನೋಡಿ. ಮೊದಲಿಗೆ ಒಂದು ಬೆರಳಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ನಾನು ಮೆಣಸಿಲ್ಲ, ಇಲ್ಲಿ ಮೆಣಸು ಪೌಡ್ರ್ ಹಾಕ್ತಾಯಿದ್ದೀನಿ, ಪೆಪ್ಪರ್ ಪೌಡರ್. ಅದಾದಮೇಲೆ ನಾನು ಬೇಯಿಸಿಟ್ಕೊಂಡಿರೋದು 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹುಳಿ ಚೆನ್ನಾಗಿ ಬೇಕು ಅಂತ, ಲೈಟಾಗಿ ಹುಳಿ ಬೇಕಂತ. ಇನ್ನು ಸುಟ್ಕೊಂಡಿರೋ ಒಂದು ಈರುಳ್ಳಿ, ಅದಾದಮೇಲೆ ಬೆಳ್ಳುಳ್ಳಿ ಒಂದು 7-8 ಉಳುಗು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಕೊಬ್ಬರಿ ಒಂದು ಸ್ವಲ್ಪ ತುರಿದಿಟ್ಕೊಂಡಿರೋ ಕೊಬ್ಬರಿ ಹಾಕ್ತಾಯಿದ್ದೀನಿ. ಇನ್ನು ಕೊತ್ತಂಬರಿ ಬಿಡಿಸಿ ತೊಳೆದಿಟ್ಕೊಂಡಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಇವಾಗ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಸಾಂಬಾರು ಪುಡಿ ಅಂದರೆ ಬೆರ್ಸಿನ ಪುಡಿ ಅಂತೀವಿ ನಾವು. ಅದಾದಮೇಲೆ ಬೇಯಿಸಿಟ್ಕೊಂಡಿರೋಂಥ ಕಾಳು ಒಂದು ಸ್ವಲ್ಪ ಹಾಕ್ತಾನೆ ರುಬ್ಬಕ್ಕೆ. ಇಷ್ಟಾದಮೇಲೆ ನಾನು ಇವಾಗ ಒಗ್ಗರಣೆಗೆ ಏನೇನು ರೆಡಿ ಮಾಡ್ಕೊತಾ ಇದ್ದೀನಿ, ಪಲ್ಯಕ್ಕೆ ಒಗ್ಗರಣೆ ಕೊಡೋಕ್ಕೆ ಅಂತ ನೋಡಿ. ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ಒಗ್ಗರಣೆ ಕೊಡೋಕ್ಕೆ. ಅದಾದಮೇಲೆ ಇವಾಗ ನಾನು ಪಲ್ಯ ಒಗ್ಗರಣೆ ಕೊಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು, ಕಾದೈತೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕರಿಬೇವು ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ. ನಾನು ಹಸಿಮೆಣ್ಸಿನ್ಕಾಯಿ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಲ್ಲ, ಒಣಮೆಣ್ಸಿನ್ಕಾಯೇ ಆ್ಯಡ್ ಮಾಡೋದು. ನಾವು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಹಂಗಾಗಿ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಬೇಯಿಸಿಟ್ಕೊಂಡಿರೋಂಥ ಕಾಳು ಸ್ವಲ್ಪ ನೀರೆಲ್ಲ ಸೋರಿತಾದಮೇಲೆ ಇವಾಗ ಹುರುಳಿಕಾಳು ಬೇಯಿಸ್ಕೊಂಡಿಟ್ಕೊಂಡಿರೋಂಥ ಹುರುಳಿಕಾಳನ್ನ ಇವಾಗ ಅದ್ರ ಜೊತೆ ಹಾಕಿ ಫ್ರೈ ಮಾಡ್ಕೊತೀನಿ. ನಾನು ಆಲ್ರೆಡಿ ಉಪ್ಪು ಹಾಕ್ಬಿಟ್ಟಿರ್ತೀನಿ ಬೇಯೋವಾಗೆ ಪಲ್ಯಕ್ಕೆ. ಇವಾಗ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಬೇಡ, ನಾನು ಹಾಕಿಲ್ಲ. ನಿಮ್ಗೆ ಬೇಕಾದರೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಮನೇಲಂತೂ ಹಸಿ ಹುರುಳಿ ಬಸ್ಸಾಂಬಾರು ತುಂಬ ಇಷ್ಟಪಟ್ಟು ತಿಂತಾರೆ. ಅದಾದಮೇಲೆ ಇವಾಗ ಒಂಚೂರು ಧನಿಯಾ ಪುಡಿ ಹಾಕ್ಕೊತೀನಿ ಟೇಸ್ಟ್ಗೆ. ಇನ್ನೇನು ಆ್ಯಡ್ ಮಾಡಲ್ಲ ನಾನಿಲ್ಲಿ. ಇಷ್ಟೇ, ಪಲ್ಯ ರೆಡಿ ಆಯಿತು. ಅದಾದಮೇಲೆ ಕೊಬ್ಬರಿ ತುರಿದಿಟ್ಕೊಂಡಿರೋದು ಹಾಕಿ ಸಕ್ಕತ್ತಾಗಿರ್ತೈತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ, ತುಂಬ ಚೆನ್ನಾಗಿರ್ತೈತೆ. ನಾನು ಏನೇ ಪಲ್ಯ ಮಾಡಿದ್ರೂ ಎಂಡಲ್ಲಿ ಕೊಬ್ಬರಿ ಹಾಕಿನೇ ಫ್ರೈ ಮಾಡಿರ್ತೀನಿ, ತುಂಬ ಚೆನ್ನಾಗಿರ್ತೈತೆ. ಅದಾದಮೇಲೆ ಇವಾಗ ಸಾರ್ಕ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡೋಣ ಅಂತ ಒಗ್ಗರಣೆ ಕೊಡ್ತಾಯಿದ್ದೀನಿ. ನಾನು ರುಬ್ಕೊಂಡಿರೋಂಥ ಮಸಾಲೆ ಅವಾಗೆ ತೋರಿಸ್ದಂಗೆ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಫೈನಲಿ ಬಸ್ಸಾರು ಮುಗೀತು. ಇನ್ನು ಬಸ್ಸಾರು ಜೊತೆ ಮುದ್ದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತೈತೆ. ಮುದ್ದೆ ಬಸ್ಸಾರು ನೋಡ್ತಾ ಇರಿ. ಮುದ್ದೆ ಜೊತೆ ಬಸ್ಸಾರು, ರೈಸ್ ಜೊತೆ ಬಸ್ಸಾರು, 3 ಡೇಸ್ ಆದರೂ ಬಸ್ಸಾರು ಏನೂ ಆಗಲ್ಲ, ತುಂಬಾ ಚೆನ್ನಾಗಿರ್ತೈತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವ್ಲಾಗ್ ಇಷ್ಟ ಆಗಿದರೆ ನಿಮಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಬಟನ್ ಒತ್ತಿ, ನಾನು ಹಾಕೋ ವಿಡಿಯೋ ಮೊದಲು ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಫೈನಲಿ ಮುದ್ದೆ ಬಸ್ಸಾರು ತಿನ್ನೋದೇ ಇನ್ನಂತೂ
ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.